ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗಂಡು ಮತ್ತು ಹೆಣ್ಣು ಯಾರು ಸರ್ವಶಕ್ತರೋ, ಯಾರು ಮೇಲೋ, ಯಾರು ಕೀಳು? ಬಹಳ ಕಷ್ಟಕರವಾದ ಪ್ರಶ್ನೆ ಅಂತ ಅನ್ನಿಸಬಹುದು. ಆದರೆ ಮನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಗಂಡಿಗಿಂತ ಹೆಣ್ಣೆ ಮೇಲು ಅಂತ. ವಿಜ್ಞಾನ ಹೇಳುತ್ತೆ, ಕೆಲವು ವಿಚಾರಗಳಲ್ಲಿ ಗಂಡು ಶ್ರೇಷ್ಠ, ಕೆಲವು ವಿಚಾರಗಳಲ್ಲಿ ಹೆಣ್ಣು ಶ್ರೇಷ್ಠ. ಇಬ್ಬರಲ್ಲೂ ವಿಶೇಷ ಗುಣಗಳುಂಟು, ಇಬ್ಬರು ಒಟ್ಟಿಗೆ ನಡೀಬೇಕು ಅಂತ. ಆದರೆ ಇತಿಹಾಸವನ್ನು ಗಮನಿಸಿ ನೋಡಿದ್ರೆ ಹಾಗೆ ನಡೀತಾ ಇಲ್ಲ. ಒಂದು ವೇಳೆ ಗಂಡ ಏನಾದರೂ ಮರಣಿಸಿದರೆ ಆ ಹೆಂಡತಿಯ ಗತಿ ಏನಾಗಬೇಕು? ಆರಂಭದ ದಿನಗಳಲ್ಲಿ ಆಕೆ ಸತಿ ಹೋಗಬೇಕಾಗಿತ್ತು. ಆದರೆ ನಂತರದ ದಿನಗಳಲ್ಲಿ ಸತಿ ಪದ್ಧತಿಯನ್ನು ನಿಲ್ಲಿಸಿಬಿಟ್ಟು ತಲೆಯನ್ನು ಬೋಳಿಸಿ ಕೆಂಪು ಸೀರೆಯನ್ನು ಉಡಿಸಿ ಅಮ್ಮಮ್ಮನಾಗಿ ಮಾಡಿ ಮನೆಯ ಒಂದು ಮೂಲೆಯಲ್ಲಿ ಇರಿಸಿದ್ರು. ವಿಧವಾ ವಿವಾಹಕ್ಕಂತೂ ಅವಕಾಶವೇ ಇರಲಿಲ್ಲ. ಆದರೆ ವಿಧವಾ ವಿವಾಹಕ್ಕೆ ಅವಕಾಶ ವೇದಗಳ ಕಾಲದಲ್ಲೇ ಇತ್ತು. ಮತ್ತು ಬಹಳ ಸ್ಪಷ್ಟವಾಗಿ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ಹೇಗೆ ಆಕೆ ಮದುವೆಗೆ ಅರ್ಹಳಾಗಿದ್ದಾಳೆ ಅಂತ. ಹಾಗೆಯೇ ನಾರದ ಸ್ಮೃತಿ, ಪರಾಶರ ಸ್ಮೃತಿ, ಅಗ್ನಿಪುರಾಣ ಇತ್ಯಾದಿ ಕಡೆಯಲ್ಲಿ ಹೆಣ್ಣು ಮಕ್ಕಳು ಎರಡನೇ ವಿವಾಹ ಆಗಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ನಷ್ಟೇ ಮೃತೆ ಪ್ರವ್ರಜಿತೆ ಕ್ಲೀಬೆ ಚ ಪತಿತೆ ಪತೌ ಪಂಚಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ. ಗಂಡ ಸತ್ತು ಹೋಗಿದ್ದಾನೆ, ಗಂಡ ಎಲ್ಲಿಯೋ ಕಳೆದು ಹೋಗಿದ್ದಾನೆ, ಗಂಡ ಸನ್ಯಾಸಿಯಾಗಿದ್ದಾನೆ, ಗಂಡ ನಪುಂಸಕನಾಗಿದ್ದಾನೆ, ಗಂಡ ಮಹಾಪಾತಕಗಳನ್ನು ಮಾಡಿ ಪತಿತನಾಗಿದ್ದಾನೆ. ಈ 5 ಸಂದರ್ಭಗಳಲ್ಲಿ ಹೆಣ್ಣು ಆತನನ್ನು ಬಿಟ್ಟು ಇನ್ನೊಂದು ಮದುವೆ ಆಗಬಹುದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ಯಾಕೆ ಹೆಣ್ಣು ಮಕ್ಕಳಿಗೆ ಎರಡನೇ ಮದುವೆ ಇಲ್ಲ ಅನ್ನೋ ವಿಚಾರ ಬಹುಶಃ ಇದು ರಜಪೂತರ ಕಾಲದಲ್ಲಿ ಆರಂಭವಾಯಿತಾ ಅನ್ನೋ ಪ್ರಶ್ನೆ ಬರುತ್ತೆ. 12ನೇ ಶತಮಾನದಲ್ಲಿ ಮುಹಮ್ಮದ್ ಘೋರಿ ಯಾವಾಗ ಆಕ್ರಮಣ ಮಾಡ್ತಾನೆ ಆಗ ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗೆ ತಾವು ಪ್ರಯತ್ನಿಸ್ತಾರೆ. ಇಲ್ಲ ಅಂದರೆ ಜೌಹರ್ ಪದ್ಧತಿ, ಸತಿ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಉಳಿದವರಿಗೆ ವಿವಾಹ ಇಲ್ಲ ಅನ್ನೋ ಕಥೆ ಬರುತ್ತೆ. ಆದರೆ ಇದು ತಪ್ಪು ಅಂತ ವಾದಿಸಿದ್ದು ರಾಜಾ ರಾಮ್ ಮೋಹನ್ ರಾಯ್. ನಮ್ಮ ಕರ್ನಾಟಕಕ್ಕೆ ಬಂದರೆ, ನಮ್ಮ ಬೆಂಗಳೂರಿಗೆ ಬಂದರೆ ಇಂತಹ ಒಂದು ದಿಟ್ಟ ಕೆಲಸವನ್ನು ಮಾಡಿದವರು ಶ್ರೀಮಾನ್ ಚಕ್ರವರ್ತಿ ವೆಂಕಟವರದ ಅಯ್ಯಂಗಾರ್. ಶ್ರೀಮಾನ್ ಚಕ್ರವರ್ತಿ ವೆಂಕಟವರದ ಅಯ್ಯಂಗಾರ್ ಅವರು ಬಾಲ ವಿಧವೆ ಆಗಿದ್ದಂಥ ಶ್ರೀಮತಿ ಕೃಷ್ಣಮ್ಮ ಅವರನ್ನು ಮದುವೆಯಾಗ್ತಾರೆ. ಸಾಕಷ್ಟು ಹಣ ಇರುತ್ತೆ, ಶ್ರೀಮಂತರೇ. ಇವರು ಕೇವಲ ನಾವು ಸುಖವಾಗಿದ್ದರೆ ಸಾಕ, ಸಮಾಜ ಸುಖವಾಗಿರೋದು ಬೇಡವಾ? ಹಾಗಾಗಿ ನಮ್ಮ ನಾಡಲ್ಲಿ ಯಾರ್ಯಾರು ಅಬಲೆಯರಿದ್ದಾರೆ ಅವರಿಗೆಲ್ಲ ಒಂದು ಆಶ್ರಯವನ್ನು ಕೊಡಬೇಕು ಅಂತ ಹೇಳಿ ಅಬಲಾಶ್ರಮವನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿ ಆರಂಭಿಸ್ತಾರೆ. ಇವತ್ತಿಗೆ 120 ವರ್ಷಗಳ ಹಿಂದೆ. ಆ 120 ವರ್ಷಗಳ ಹಿಂದೆ ಏನು ಅಬಲಾಶ್ರಮ ಆರಂಭವಾಯಿತು ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಇದೆ. ಅದೆಷ್ಟು ಜನ ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟಿದೆಯೋ, ಕೊಡ್ತಾ ಇದೆಯೋ, ಮುಂದೆ ಕೊಡಲಿದೆಯೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. 120 ವರ್ಷಗಳು ಸಂದ ಸವಿ ನೆನಪಿನಲ್ಲಿ ಸವಿಸ್ಮೃತಿ ಎನ್ನುವ ಒಂದು ಸ್ಮರಣ ಸಂಚಿಕೆ ವಿಶೇಷವಾಗಿ ವಿಧವಾ ಪುನರ್ವಿವಾಹದ ರೂವಾರಿಗಳು ಅಂತ ಒಂದು ಉಪಶೀರ್ಷಿಕೆ ಕೊಟ್ಟು ಈ ವಿಧವಾ ಪುನರ್ವಿವಾಹವನ್ನು ಭಾರತದ ಮಟ್ಟದಲ್ಲಿ, ಕರ್ನಾಟಕದ ಮಟ್ಟದಲ್ಲಿ ಯಾರ್ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಎಲ್ಲ ಅದ್ಭುತವಾದ ಲೇಖನಗಳನ್ನು ಒಳಗೊಂಡಿದೆ. ನನ್ನ ಲೆಕ್ಕದಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಪ್ರತಿಯೋರ್ವ ಗಂಡಸೂ ಸಹ ಇಲ್ಲಿರೋ ಲೇಖನಗಳನ್ನು ಓದಬೇಕಾಗುತ್ತೆ. ಇವತ್ತಿಗೂ ಅಬಲಾಶ್ರಮ ಸಕ್ರಿಯವಾಗಿದೆ. ಇವತ್ತಿಗೂ ಹೆಣ್ಣು ಮಕ್ಕಳು ಆಶ್ರಯ ಬೇಕು ಅಂದರೆ ಇಲ್ಲಿಗೆ ಬರಬಹುದು. ಆಶ್ರಯ ಮಾತ್ರ ಅಲ್ಲ,
ವಿದ್ಯೆಯನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಕೈ ಕೆಲಸಗಳನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮದುವೆ ಆಗಬೇಕು ಅಂದರೆ ಮದುವೆಯನ್ನೂ ಮಾಡಿಕೊಡ್ತಾರೆ. ಮದುವೆ ಆದ ಮೇಲೆ ಸಂಬಂಧ ಕಡಿತು ಅಂತ ಹೇಳಲ್ಲ. ತವರು ಮನೆಯ ಹಾಗೆ ಹಬ್ಬಗಳಲ್ಲಿ ಅವರನ್ನು ಆಹ್ವಾನಿಸಿ ತಾಯಿ ಇದ್ದರೆ ಏನು ಒಂದು ಪ್ರೀತಿ ಕಕ್ಕುಲಾತಿಯನ್ನು ತೋರ್ತಾ ಇದ್ರೋ ಅದೇ ಕಕ್ಕುಲಾತಿಯನ್ನು ಅಬಲಾಶ್ರಮದವರು ಇವತ್ತಿಗೂ ತೋರ್ತಾ ಇದ್ದಾರೆ. ಹಾಗಾಗಿ ಒಂದು ಸಲ ಅಬಲಾಶ್ರಮಕ್ಕೆ ಹೋಗಿ ಭೇಟಿ ನೀಡ್ತಂದರೆ ಅಬ್ಬಾ ಇಂತಹ ಸ್ಥಳ ಬೆಂಗಳೂರಲ್ಲಿದೆಯಾ ಅಂತ ನಾವು ಅಚ್ಚರಿ ಪಡಬೇಕಾಗುತ್ತೆ. ಸವಿಸ್ಮೃತಿ ವಿಧವಾ ಪುನರ್ವಿವಾಹದ ರೂವಾರಿಗಳ ಬಗ್ಗೆ ಒಂದು ಸೊಗಸಾದ ಕೃತಿ. ಸಾಧ್ಯವಾದರೆ ನಾವೆಲ್ಲರೂ ಒಮ್ಮೆ ಇದನ್ನು ಓದೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿತಾ. ನಾನು ತುಮಕೂರಿನಿಂದ ಬಂದಿದ್ದೇನೆ. ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ BA ಪದವಿಯನ್ನು ಪಡೆದಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರಕಲೆ, ಹಾಡುಗಳನ್ನು ಕೇಳುವುದು ಮತ್ತು ಭಾರತದ ಇತಿಹಾಸದ ಬಗ್ಗೆ ಓದುವುದು. ವರ್ಷಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಕರ್ಕಿ. ಮೂಲತಃ ಬೆಳಗಾವಿ ಜಿಲ್ಲೆ ಕಾಗವಾಡದವನು. ಪ್ರಸ್ತುತ ಬೆಂಗಳೂರು ಜಲಮಂಡಳಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸಾಗರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಅಪರ್ಣಾ ಪಿ. ನಾನು ಮೂಲತಃ ಭದ್ರಾವತಿಯವಳು. ಈಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನೆಲೆಸಿದ್ದೇನೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಪರ್ಣಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಾಸವಾಗಿರುವ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ HS ಪದ್ಮಾ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಕೇಳು ಜನಮೇಜಯ ಕನ್ನಡ ಕಾದಂಬರಿ, ಶಿವಾನಂದ ಹೊಳೆಪ್ಪನವರ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪ್ರಾಚೀನ ಭಾರತದ ವಲ್ಲಭಿ ವಿಶ್ವವಿದ್ಯಾನಿಲಯವು ಇಂದಿನ ಭಾರತದ ಯಾವ ರಾಜ್ಯದಲ್ಲಿ ಇತ್ತು? ಆಯ್ಕೆಗಳನ್ನು ನೋಡೋಣ. ಬಿಹಾರ, ಉತ್ತರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ. ಮೊದಲಿಗೆ ಸಾಗರ್, ಆನಂತರ ವರ್ಷಿತಾ. ಮೊದಲನೇ ಆಯ್ಕೆ ಬಿಹಾರ. ಬಿಹಾರ ಹೇಳಿ ವರ್ಷಿತಾ. ಗುಜರಾತ್. ಗುಜರಾತ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಗುಜರಾತ್ ಉತ್ತರ ಸರಿಯಾಗಿದೆ. ಕೇಳು ಜನಮೇಜಯ ಎನ್ನುವ ಈ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಗುಜರಾತಲ್ಲಿ ಭಾವನಗರ ಅಂತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಇತ್ತಂತೆ ಇದು. ಕ್ರಿಸ್ತಶಕ 6ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ಇದು ಬಹಳ ಪ್ರಸಿದ್ಧವಾಗಿರುತ್ತೆ. ಇಲ್ಲಿ ಬೌದ್ಧ ಧರ್ಮದ ಹೀನಯಾನ ಶಾಖೆ ಏನಿದೆ ಅಲ್ಲಿ ಪ್ರಧಾನವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಮೈತ್ರಕ ಅಂತಕ್ಕಂಥ ಒಂದು ರಾಜವಂಶ ಅವರು ಆಶ್ರಯ ಕೊಡ್ತಾರೆ ಈ ವಿಶ್ವವಿದ್ಯಾನಿಲಯಕ್ಕೆ. ಗುಣಮತಿ, ಸ್ಥಿರಮತಿ ಅಂತ 2 ಬೌದ್ಧ ಭಿಕ್ಕುಗಳು ಈ ವಿಶ್ವವಿದ್ಯಾನಿಲಯದ ಪ್ರಧಾನ ಆಚಾರ್ಯರಾಗಿ ಇರ್ತಾರೆ. ಇತ್ಸಿಂಗ್ ಮತ್ತು ಹ್ಯೂಯನ್ ಸಾಂಗ್ ಏನು ಚೀನಾಯಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ಅವರು ಈ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಹೇಗೆ ಈ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಮ್ಮ ಬರಹಗಳಲ್ಲಿ ದಾಖಲಿಸಿದ್ದಾರೆ. ನಾಳಂದ ವಿಶ್ವವಿದ್ಯಾನಿಲಯ ಎಷ್ಟು ಶ್ರೇಷ್ಠವಾದದ್ದೋ ಅಷ್ಟೇ ಶ್ರೇಷ್ಠವಾದದ್ದು ವಲ್ಲಭಿ ವಿಶ್ವವಿದ್ಯಾನಿಲಯವೋ ಅನ್ನೋ ಮಾತು ಸಹ ಉಂಟು. ಸುಮಾರು 6,000 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದರು ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಮುಂದಿನ ಪುಸ್ತಕ MK ಇಂದಿರಾ ಅವರು ಬರೆದ ಕವಲು ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನಾಸಾ, ಇಸ್ರೋ ಮುಂತಾದ ಸಂಸ್ಥೆಗಳು ತಮ್ಮ ರಾಕೆಟ್ಟುಗಳಲ್ಲಿ ಇಂಧನವನ್ನಾಗಿ ಯಾವ ಅನಿಲವನ್ನು ಪ್ರಧಾನವಾಗಿ ಬಳಸುತ್ತಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಲಿಕ್ವಿಡ್ ನೈಟ್ರೋಜನ್, ಲಿಕ್ವಿಡ್ ಹೈಡ್ರೋಜನ್, ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ಮೀಥೇನ್. ಮೊದಲಿಗೆ ಅಪರ್ಣ
ನಂತರ ವರ್ಷಿತ. ಆಯ್ಕೆ 2. ಆಯ್ಕೆ 2 ಲಿಕ್ವಿಡ್ ಹೈಡ್ರೋಜನ್. ಆಯ್ಕೆ 1 ಲಿಕ್ವಿಡ್ ನೈಟ್ರೋಜನ್. ಉತ್ತರವನ್ನು ನೋಡೋಣ. ಲಿಕ್ವಿಡ್ ಹೈಡ್ರೋಜನ್ ಉತ್ತರ ಸರಿಯಾಗಿದೆ. ಕವಲು ಈ ಕನ್ನಡ ಕಾದಂಬರಿಯನ್ನು ಅಪರ್ಣಾ ಅವರಿಗೆ ಕೊಟ್ಟಿದ್ದೇವೆ. ಲಿಕ್ವಿಡ್ ಹೈಡ್ರೋಜನ್ನನ್ನು ಆಕ್ಸಿಡೀಕರಿಸಲು ಲಿಕ್ವಿಡ್ ಆಕ್ಸಿಜನ್ನನ್ನು ಬಳಸಿಕೊಂಡು ಇದನ್ನು ಬಳಸ್ತಾರೆ. ಲಿಕ್ವಿಡ್ ಹೈಡ್ರೋಜನ್ ಇದರ ಸಂರಕ್ಷಣೆ ಕಷ್ಟ. ಯಾವುದೇ ಇಂಧನವಾಗಲಿ ದ್ರವರೂಪದಲ್ಲಿ ಇದ್ದಾಗ ಅದನ್ನು ಸಂರಕ್ಷಿಸೋದು ಬಹಳ ಕಷ್ಟವಾಗುತ್ತೆ. ಘನ ರೂಪದ್ದಾದರೆ ಅದನ್ನು ಹೆಚ್ಚು ಕಾಲ ಸುರಕ್ಷಿತವಾಗಿ ಸಂರಕ್ಷಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಹುಚ್ಚುಕೋಡಿ ಮನಸ್ಸಿನ ಸುತ್ತಮುತ್ತ ಪ್ರೊಫೆಸರ್ RP ಪುನಗಿನ ಅವರು ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಯಮುನಾ ಪಶ್ಚಿಮ ಕಾಲುವೆಯನ್ನು ಕ್ರಿಸ್ತಶಕ 1355ರಲ್ಲಿ ಯಾರು ನಿರ್ಮಿಸಿದರು? ಆಯ್ಕೆಗಳನ್ನು ನೋಡೋಣ. ಫಿರೋಜ್ ಶಾ ತೊಗಲಕ್, ಘಿಯಾಸುದ್ದೀನ್ ತೊಗಲಕ್, ಭಕ್ತಿಯಾರ್ ಖಿಲ್ಜಿ, ಮುಹಮ್ಮದ್ ಬಿನ್ ತೊಗಲಕ್. ಮೊದಲಿಗೆ ಸಾಗರ್, ಆನಂತರ ಅಪರ್ಣಾ. ಆಯ್ಕೆ 1 ಫಿರೋಜ್ ಶಾ ತುಘಲಕ್. ಹೇಳಿ ಅಪರ್ಣಾ. ಆಯ್ಕೆ 4. ಆಯ್ಕೆ 4 ಮುಹಮ್ಮದ್ ಬಿನ್ ತುಘಲಕ್. ಉತ್ತರವನ್ನು ನೋಡೋಣ. ಫಿರೋಜ್ ಶಾ ತುಘಲಕ್ ಉತ್ತರ ಸರಿಯಾಗಿದೆ. ಸಾಗರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಹುಚ್ಚುಕೋಡಿ ಮನಸ್ಸಿನ ಸುತ್ತಮುತ್ತ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಯಮುನಾ ನದಿಯಿಂದ ಪಶ್ಚಿಮದ ಕಡೆಗೆ ಏನು ಕಾಲುವೆಯನ್ನು ನಿರ್ಮಿಸ್ತಾರೆ ಅದರಿಂದ ಅಂಬಾಳ, ಕರ್ನಾಲ್, ಪಾಣಿಪಟ್, ಸೋನಿಪಟ್, ರೋಹ್ಟಕ್, ಹಿಸ್ಸಾರ್ ಮತ್ತು ದಿಲ್ಲಿ ಇಷ್ಟೂ ಪ್ರದೇಶಗಳಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯ ನಡೆಯುತ್ತೆ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಉಸ್ತುವಾರಿ ಕಡಿಮೆಯಾಗುತ್ತೆ ಜನರದ್ದು. ಹಾಗಾಗಿ ಹೂಳು ತುಂಬಿಕೊಳ್ಳಿಕ್ಕೆ ಶುರು ಮಾಡುತ್ತೆ. ಶುರು ಮಾಡಿ 18ನೇ ಶತಮಾನದಲ್ಲಿ ಬಹುಪಾಲು ಈ ಒಂದು ಕಾಲುವೆ ಏನಿತ್ತು ಆ ಕಾಲುವೆ ತನ್ನ ಕೆಲಸವನ್ನೇ ನಿಲ್ಲಿಸ್ಬಿಡುತ್ತೆ. ಆನಂತರ ಬ್ರಿಟಿಷರು ಬರ್ತಾರೆ. ಆ ಬ್ರಿಟಿಷ್ ಇಂಡಿಯಾ ಕಂಪನಿಯವರು ಇದನ್ನು ನೋಡಿ ಹೂಳನ್ನೆಲ್ಲ ತೆಗೆದು ಅಲ್ಲಿಂದ ನೀರನ್ನು ದಿಲ್ಲಿಗೂ ಮತ್ತು ಹರಿಯಾಣಕ್ಕೂ ಪೂರೈಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅದು ಬಹಳ ಸ್ವಚ್ಛವಾಗಿದೆ. ಸುಮಾರು 325 ಕಿಲೋಮೀಟರ್ ಉದ್ದ ಇದೆ. ಇದು ನೀರ ಉದ್ದ. ಆದರೆ ಕಾಲುವೆಗಳಿಂದ ಬರುವಂಥ ಉಪಕಾಲುವೆಗಳಿದೆಯಲ್ಲ, ಇದು ಸಾವಿರಾರು ಕಿಲೋಮೀಟರ್ ಒಳಕಾಲುವೆಗಳಿದೆಯಂತೆ. ಈ ಪ್ರಧಾನ ಕಾಲುವೆಯೇ 325 ಕಿಲೋಮೀಟರ್ ಇರೋ ಕಾರಣ ಈ ಎರಡೂ ಪ್ರದೇಶಗಳ ನೀರಾವರಿಗೆ ತುಂಬ 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 ಸಹಾಯ ಮಾಡ್ತಾ ಇದೆ. ಆದರೂ ಒಂದು ಆತಂಕ ಉಂಟಾಗಿದೆಯಂತೆ ಕಾಲುವೆಗೆ. ಯಾಕೆ ಅಂದರೆ ಬಗೈರ್ ಹುಕುಮಿಂದ ಒತ್ತುವರಿ ಮಾಡೋದು ಹೆಚ್ಚಾಗಿದೆ, ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕಾರ್ಖಾನೆಗಳು ಏನಿದೆ ಅದು ತ್ಯಾಜ್ಯಗಳನ್ನು ಸುರಿಯೋದರಿಂದ ಇದರ ಉಪಯೋಗ ಕ್ರಮೇಣ ಕಡಿಮೆಯಾಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಲೂ ಸಮಸ್ಯೆಗಳು ಉಂಟಾಗಿದೆ. ಹಾಗೆಯೇ ಒಳ ಜಗಳಗಳು, ಅಲ್ಲಲ್ಲೇ ನೀರಿನ ಹಂಚಿಕೆಯಲ್ಲಿ ಜಗಳಗಳಿಂದ ನೀರಿನ ವಿತರಣೆ ಸಮರ್ಪಕವಾಗಿ ನಡೀತಾ ಇಲ್ಲ. ಸದ್ಯದ ಸ್ಥಿತಿ ಇದು. ಮುಂದಿನ ಪುಸ್ತಕ ಹಿರಿಯ ಕಿರಿಯ ಹಕ್ಕಿಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ ಸಿಂಧೂ ಜಲ ಒಪ್ಪಂದದ ಅನ್ವಯ ಭಾರತಕ್ಕೆ ಯಾವ ನದಿಗಳ ನೀರಿನ ಮೇಲೆ ಸಂಪೂರ್ಣ ಅಧಿಕಾರವಿತ್ತು? ಆಯ್ಕೆಗಳು ಬರೋದಕ್ಕೆ ಮೊದಲು ಸಾಗರ್ ಬಜರ್ ಒತ್ತಿದ್ದಾರೆ. ಉತ್ತರ ಸತ್ಲಜ್, ರಾವಿ. ಸಟ್ಲೆಜ್, ರಾವಿ, ಚೀನಾಬ್. ಚೀನಾಬ್. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಆಯ್ಕೆಗಳು ಯಮುನಾ, ಗಂಗಾ, ಗೋಮತಿ, ಗಂಗಾ, ಯಮುನಾ, ಬ್ರಹ್ಮಪುತ್ರ, ಇಂಡಸ್, ಝೀಲಂ, ಚಿನಾಬ್, ರಾವಿ, ಬಿಯಾಸ್, ಸಟ್ಲೆಜ್. ಎರಡನೇದಾಗಿ ಅಪರ್ಣಾ. ಸರ್ 2. ಆಯ್ಕೆ 2. ಆಯ್ಕೆ 2 ಗಂಗಾ, ಯಮುನಾ, ಬ್ರಹ್ಮಪುತ್ರ. ಉತ್ತರವನ್ನು ನೋಡೋಣ. ರಾವಿ, ಬಿಯಾಸ್, ಸಟ್ಲೆಜ್ ಒಪ್ಪಂದದ ಅನ್ವಯ ಈ ಮೂರೂ ನದಿಗಳ ನೀರನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳೋ ಅವಕಾಶ ನಮಗೆ ಇತ್ತು. ಆದರೆ ಒಪ್ಪಂದ ಈಗ ಸದ್ಯಕ್ಕೆ ಅಸ್ತಿತ್ವದಲ್ಲಿ ಇಲ್ಲ. ಮುಂದೆ ಏನಾಗುತ್ತೆ ಕಾಲ ಮಾತ್ರ ಅದಕ್ಕೆ ಉತ್ತರವನ್ನು ನೀಡಬಲ್ಲದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಆಂತರ್ಯ, ನಾಗಲಕ್ಷ್ಮಿ ಕಡೂರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ.
ಆ ದ ರೈ ನ ವು. ಗೊತ್ತಾಗಿಲ್ವಾ? ಅರ್ಧ ಗೊತ್ತಾಯ್ತು. ಉತ್ತರವನ್ನು ನೋಡೋಣ. ರೈತನ ನೋವು. ಆನೆ ದಾಳಿಗೆ ರೈತನ ಸಾವು. ಪತ್ರಿಕೆಗಳಲ್ಲಿ ಬರುವಂಥ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಯನ್ನು ರೂಪಿಸ್ತೇವೆ. ಮುಂದಿನ ಪುಸ್ತಕ ಸಮರ್ಪಣೆ, ಜಿ.ಕೆ. ಐತಾಳ್ ಬರೆದ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 41 ಕೂಡು 30, 78 ಕಳೆ 48, 20 ಗುಣಿಸು 9, 153 ಭಾಗಿಸು 9. ಬಜರುತ್ತಿದ್ದಾರೆ ಸಾಗರ್. 298. 298. ವರ್ಷಿತಾ ಅದೇ ಉತ್ತರ. ಅಪರ್ಣ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. 71, 30, 180, 17 ಎಲ್ಲವನ್ನು ಕೂಡಿದರೆ 298 ಬಂದಿದೆ. ಈ ಉತ್ತರವನ್ನು ಸಾಗರ್ ಹಾಗೂ ವರ್ಷಿತಾ ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ಸಾಗರ್, ಅವರಿಗೆ ಸಮರ್ಪಣೆ ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ದೇವರಿಂದ ಫೋನ್ ಎನ್ನುವ ಪುಸ್ತಕ, ಕೊಡಗು ಗಣೇಶ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಸಾಗರ್ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ ಶಿಳ್ಳೆ ಕ್ಯಾತರ. ಪೂರ್ತಿ ಹೆಸರು ಹೇಳ್ತೀರಾ? ಕಮಲಮ್ಮ ಶಿಳ್ಳೆ ಕ್ಯಾತರ ಅಂತ ನೆನಪಿದೆ. ಶಿಳ್ಳೆ ಕ್ಯಾತ ಅಂತ ಬರುತ್ತಾ? ಶಿಳ್ಳೆ ಕ್ಯಾತರ ಅಂತ ಬರುತ್ತೆ. ವರ್ಷಿತಾ ಮತ್ತು ಅಪರ್ಣ ಆಯ್ಕೆ ಸರ್. ಮಾಹಿತಿ ಇಲ್ಲ. ಉತ್ತಮ ಆಯ್ಕೆಗಳು ಬೇಕು. ಆಯ್ಕೆಗಳನ್ನು ನೋಡೋಣ. ಥಿಯಂ ಸೂರ್ಯಮುಖಿ ದೇವಿ, ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆ ಕ್ಯಾತರ, ಓಮನ್ ಕುಟ್ಟಿ ಅಮ್ಮ, ರೇಬಾಕಾಂತ್ ಮಹಂತ. ಸರ್ ಆಯ್ಕೆ 2, ಭೀಮವ್ವ ದೊಡ್ಡಬಾಳಪ್ಪ. ಸಾಗರ್ ಹೇಳಿ. ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆ ಕ್ಯಾತರ ಸರ್, ಅದೇನಾ? ಉತ್ತರ ಕರ್ನಾಟಕದವರು. ವರ್ಷಿತ ಅವರ ಉತ್ತರನೂ ಅದೇನೆ. ಉತ್ತರವನ್ನು ನೋಡೋಣ. ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆ ಕ್ಯಾತರ ಉತ್ತರ ಸರಿಯಾಗಿದೆ. ಸಾಗರ್ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಶಿಳ್ಳೆ ಕ್ಯಾತರ ಅಂತ ಹೇಳಿದ್ರು ಹೆಸರನ್ನು. ಅದು ಅಪರೂಪದ ಹೆಸರು. ಪೂರ್ತಿ ಹೆಸರು ನೆನಪಿಲ್ಲದೆ ಹೋಗಬಹುದು. ಆದರೆ ಶಿಳ್ಳೆ ಕ್ಯಾತರ ಅನ್ನೋದನ್ನು ಕೊಟ್ಟಿರೋ ಕಾರಣ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇನೆ. ಇವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. 96 ವರ್ಷ ವಯಸ್ಸು ಇವರು. ತೊಗಲು ಬೊಂಬೆ ಕಲಾವಿದೆಯಾಗಿದ್ದಾರೆ ಇವರು. ಸಾಗರ್ ಅವರಿಗೆ ಇನ್ನೂ ಒಂದು ಪುಸ್ತಕ ನಾನು ಕೊಡಬೇಕು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿದ್ದೀರಿ. ಆಂತರ್ಯ ಎನ್ನುವ ಪುಸ್ತಕ. ಒಟ್ಟು 2 ಪುಸ್ತಕ ದೊರೆತಿದೆ ಸಾಗರ್ ಅವರಿಗೆ. ಈಗ ಅಸ್ಮಿತೆಯ ಹುಡುಕುತ್ತ ಎನ್ನುವ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ವೆಂಕೋಬರಾವ್ ಎಂ ಹೊಸಕೋಟೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮಂ, ಮಾ, ನ, ಕೈ, ಕ್ಯಾ, ಲಿ, ಗ, ನಿ.
ಓದಿ ಮುಗಿಸೋಷ್ಟರಲ್ಲಿ ಸಾಗರ್ ಮತ್ತು ಅಪರ್ಣಾ ಬಸರುತ್ತಿದ್ದಾರೆ. ಮೊದಲಿಗೆ ಸಾಗರ್. ಮಂಗನ ಕೈಲಿ ಮಾಣಿಕ್ಯ. ಅಪರ್ಣಾ ಸಾಧ್ಯ ಸರ್. ಅದೇ ಉತ್ತರವನ್ನು ನೋಡೋಣ. ಮಂಗನ ಕೈಲಿ ಮಾಣಿಕ್ಯ ಉತ್ತರ ಸರಿಯಾಗಿದೆ. ಅಸ್ಮಿತೆಯ ಹುಡುಕುತ್ತಾ ಈ ಒಂದು ಪುಸ್ತಕವನ್ನು ಸಾಗರ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಆತುರಪಡು, ಒದ್ದಾಡು, ಕಾತುರಗೊಳ್ಳು, ಕಡದಲ್ಲಿರುವ ಜಿಂಕೆ, ಹೃದಯ. ಬಸರುತ್ತಿದ್ದಾರೆ. ಅಪರ್ಣ ಒಂದು ಉತ್ತರ. ಗಾಬರಿಗೊಳ್ಳು. ಗಾಬರಿಗೊಳ್ಳು 3 ಶಬ್ದ ಸಿಕ್ಕಿಲ್ಲ. ಸಾಗರ್. ಚಡಪಡಿಸು. ಉತ್ತರವನ್ನು ನೋಡೋಣ. ಚಡಪಡಿಸು ಉತ್ತರ ಸರಿಯಾಗಿದೆ. 2 ಉತ್ತರ. ಕಡವೆ. ಉತ್ತರವನ್ನು ನೋಡೋಣ. ಕಡವೆ ಸರಿಯಾಗಿದೆ. 3 ಉತ್ತರ. ಹೃದಯ. ಮಿಡಿತ. 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 ಅಪರ್ಣ, ವರ್ಷಿತ ಇಬ್ಬರನ್ನ ಕೇಳಲ್ಲ ಯಾರನ್ನಾದರೂ? ಹಾಂ, ಅಪರ್ಣ ಹೇಳ್ತೀರಾ? ಅದೇ ಮಿಡಿತ ಅನ್ಕೊಂಡೆ. ಮಿಡಿತ. ವರ್ಷಿತ? ಬಡಿತ. ಬಡಿತ. ಮಿಡಿತ, ಬಡಿತ. ಉತ್ತರವನ್ನು ನೋಡೋಣ. ಗುಂಡಿಗೆ. ಎಷ್ಟು ಸರಳವಾದದ್ದು ನೋಡಿ, ಹಾರ್ಟ್ ಸೀಟಲ್ಲಿ ಹೊಳೆಯೋದಿಲ್ಲ. 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಸಾಗರ್ ಅವರಿಗೆ. ಮಧುಲತೆ ಎನ್ನುವ ಕವನ ಸಂಕಲನ, ಕಾವ್ಯ ಸಂಗೀತ ಪದಮಾಲೆ ಎನ್ನುವ ಪುಸ್ತಕ. 2 ಪುಸ್ತಕ ಸಾಗರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ವರ್ಷಿತಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: GS ಶಿವರುದ್ರಪ್ಪನವರ ಅಭಿನಂದನಾ ಗ್ರಂಥದ ಹೆಸರೇನು? ಹಣತೆ, ಚೆಂಬೆಳಕು. ಹಣತೆ. ಮುಂದಿನ ಪ್ರಶ್ನೆ: ಕುವೆಂಪು ಅವರ 2 ಹೆಣ್ಣು ಮಕ್ಕಳ ಹೆಸರೇನು? ಇಂದುಕಲಾ ತಾರಿಣಿ, ಚಂದ್ರಕಲಾ ತಾರಿಣಿ. ಚಂದ್ರಕಲಾ ತಾರಿಣಿ. ಮುಂದಿನ ಪ್ರಶ್ನೆ: ಎಳ್ಳು ವಿಷ್ಣುವಿನ ದೇಹದ ಯಾವ ಸ್ರಾವದಿಂದ ಹುಟ್ಟಿತು? ಕಣ್ಣೀರು, ಬೆವರು. ಬೆವರು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ ಕಲಿತವನಿಗಿಂತ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಬಾಯಲ್ಲಿ ಹಲ್ಲಿಲ್ಲ, ಕೈಯಲ್ಲಿ ಪಂಜವಿಲ್ಲ, ಮೈಯಲ್ಲಿ ಅಂತ ಶಕ್ತಿ ಇಲ್ಲ, ಆದರೂ ನನ್ನ ಕಂಡರೆ ಹೆದರುವಿರಲ್ಲ. ಸ್ಕೆಲಿಟನ್. ಸ್ಕೆಲಿಟನ್. ಉತ್ತರವನ್ನು ನೋಡೋಣವಾ? 1 ಉತ್ತರ. ಹಣತೆ ಸರಿಯಾಗಿದೆ. 2 ಉತ್ತರ. ಇಂದುಕಲಾ ತಾರಿಣಿ ಸರಿಯಾದ ಉತ್ತರ ಆಗಿತ್ತು. ತಾವು ಚಂದ್ರಕಲಾ ತಾರಿಣಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಬೆವರು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕಲಿತವನಿಗಿಂತ ನುರಿತವನೇ ಜಾಣ ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಸೊಳ್ಳೆ. ಸೊಳ್ಳೆಗೆ ಹೆದರ್ತೀವೋ ಇಲ್ವೋ? 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸಾಗರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಸ್ವರ್ಗದೋಲೆಗಳು ಇದು ಯಾರ ಕೃತಿ? ಸಿಂಪಿ ಲಿಂಗಣ್ಣ, ಮಧುರ ಚೆನ್ನ. ಮಧುರ ಚೆನ್ನ. ಮುಂದಿನ ಪ್ರಶ್ನೆ: ಕುವೆಂಪು ಅವರ 2ನೆಯ ಮಗ ಎಲ್ಲಿ ವಾಸಿಸುತ್ತಿದ್ದಾರೆ? ಆಸ್ಟ್ರೇಲಿಯಾ, ಅಮೆರಿಕ. ಆಸ್ಟ್ರೇಲಿಯಾ. ಮುಂದಿನ ಪ್ರಶ್ನೆ: ವಿಶ್ವಕರ್ಮನು ಯಾವ ರಾಕ್ಷಸರನ್ನು ಕೊಲ್ಲಲು ತಿಲೋತ್ತಮೆ ಎಂಬ ಅಪ್ಸರೆಯನ್ನು ಸೃಜಿಸಿದ? ಶುಂಭ ನಿಶುಂಭ, ಸುಂದ ಉಪಸುಂದ. ಶುಂಭ ನಿಶುಂಭ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ ಕಲಿತ ಬುದ್ಧಿ. ಉಪಯೋಗ ಬಾರದಿದ್ದರೇನು? ಉಪಯೋಗ ಬಾರದಿದ್ದರೇನು? ಬಾರದಿದ್ದರೇನು? 5ನೇ ಪ್ರಶ್ನೆ:
ಈ ಒಗಟನ್ನು ಬಿಡಿಸಿ. ಗಂಟೆ ಹೊಡಿತಾರೆ ಪೂಜಾರಿ ಅಲ್ಲ, ಕಾಗದ ಹರಿತಾರೆ ಮಗುವಲ್ಲ, ಹಣ ಕೇಳ್ತಾರೆ ಭಿಕ್ಷುಕರಲ್ಲ. ಉತ್ತರವನ್ನು ಕಂಡಕ್ಟರ್ ಹೋಗೋಣ. ಕಂಡಕ್ಟರ್ ಕಂಡಕ್ಟರ್, ಬಸ್ ಯಾವ ಕಂಡಕ್ಟರ್ ಕಂಡಕ್ಟರ್? ಬಸ್ ಕಂಡಕ್ಟರ್ ವಿದ್ಯುತ್ ಕಂಡಕ್ಟರ್ ಅಲ್ಲ ಬಸ್ ನಿರ್ವಾಹಕ. ಬಸ್ ನಿರ್ವಾಹಕ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸ್ವರ್ಗದೋಲೆಗಳು ಸಿಂಪಿ ಲಿಂಗಣ್ಣ ಬರೆದಿರುವಂಥದ್ದು. ಎರಡನೇ ಪ್ರಶ್ನೆಗೆ ಉತ್ತರ ಆಸ್ಟ್ರೇಲಿಯಾ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಸುಂದ ಉಪಸುಂದ ಆಗಿತ್ತು, ಶುಂಭ ನಿಶುಂಭ ಅಂತ ಹೇಳಿದ್ರಿ ತಾವು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಲಿತ ಬುದ್ಧಿ ಕಲ್ಲು ಹಾಕಿದ್ರೂ ಹೋಗಲಿಲ್ಲ. ಐದನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಬಸ್ ಕಂಡಕ್ಟರ್. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರ್. 2 ಸರಿ ಉತ್ತರ ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಅಪರ್ಣಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಕೊರವಂಜಿ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು? ರಾಶಿ ಬೀಚಿ. ಬೀಚಿ. ಮುಂದಿನ ಪ್ರಶ್ನೆ, ಕುವೆಂಪು ಅವರ ಸಮಾಧಿ ಎಲ್ಲಿದೆ? ಹಿರೇಕೊಡಿಗೆ, ಕುಪ್ಪಳಿ. ಕುಪ್ಪಳ್ಳಿ. ಮುಂದಿನ ಪ್ರಶ್ನೆ, ರಾಮ ಲಕ್ಷ್ಮಣರು ಕೊಂದ ವಿರಾಧನು ಪೂರ್ವಜನ್ಮದಲ್ಲಿ ಯಾರಾಗಿದ್ದ? ನಾರದ, ತುಂಬುರ. ತುಂಬುರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಲ್ಲಿನ ಮೇಲೆ ಮಳೆ ಸುರಿದಂತೆ. ಮಳೆ ಸುರಿದಂತೆ. ಐದನೇ ಪ್ರಶ್ನೆಗೆ ಉತ್ತರ ಈ ಒಗಟನ್ನು ಬಿಡಿಸಿ. ಪ್ರಶ್ನೆ ಬರ್ತಾ ಇದೆ ಈಗ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತಲಿರುವೆ ನೋಡು ನನ್ನ ನೀನು. ಕಪ್ಪೆ. ಕಪ್ಪೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೊರವಂಜಿ, ರಾಶಿ ಸಂಪಾದಕರಾಗಿದ್ದರು. ಎರಡನೇ ಪ್ರಶ್ನೆಗೆ ಉತ್ತರ ಕುಪ್ಪಳಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ತುಂಬುರ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಲ್ಲಿನ ಮೇಲೆ ನೆಲ್ಲು ಬಿತ್ತಿದ ಹಾಗೆ ಮಳೆ ಸುರಿದಂತೆ. 2 ಗಾದೆಗಳು ನಮ್ಮಲ್ಲಿ ಉಂಟು. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನಗಳಲ್ಲೂ ಬರುತ್ತೆ. ಹಾಗೆ ಕಲ್ಲಿನ ಮೇಲೆ ಮಳೆ ಸುರಿದ ಹಾಗೆ, ಎಮ್ಮೆಯ ಮೇಲೆ ಮಳೆ ಸುರಿದ ಹಾಗೆ. ವ್ಯರ್ಥ ಅನ್ನೋದಕ್ಕೆ ಈ ರೀತಿಯ ಗಾದೆಗಳೆಲ್ಲ ನಮ್ಮಲ್ಲಿ ಇರೋ ಕಾರಣ ತಮ್ಮ ಉತ್ತರ ಭಿನ್ನವಾಗಿದ್ದರೂ ಸರಿ ಅಂತ ಸ್ವೀಕರಿಸ್ತಾ ಇದ್ದೇವೆ. ಐದನೇ ಪ್ರಶ್ನೆ ಕಪ್ಪೆ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಸರಿ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವರ್ಷಿತಾ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಸಾಗರ್ ಅವರಿಗೆ ದೊರೆಯುತ್ತಾ ಇದೆ 3, 6, 9 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಅಪರ್ಣಾ ಅವರಿಗೆ 4, 1, 5 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಆನೆಗಳು ಬೃಹತ್ ಪ್ರಾಣಿಗಳು, ಬಹಳ ಗಂಭೀರವಾಗಿರುವಂಥ ಪ್ರಾಣಿಗಳು, ಕುಟುಂಬ ಪ್ರಿಯ, ತುಂಬ ಇಷ್ಟಪಡುತ್ತವೆ. ಕುಟುಂಬದ ಸದಸ್ಯರನ್ನು ಬಿಟ್ಟು ಹೋಗಲ್ಲ. ಆದರೆ ಬೇರೆ ಗುಂಪುಗಳ ಜೊತೆಯೂ ಸಂಪರ್ಕವನ್ನು ಇಟ್ಕೊಳ್ಳುತ್ತೆ. ನಾನಾ ರೀತಿಯಲ್ಲಿ ಸಂಪರ್ಕವನ್ನು ಸಾಧಿಸುತ್ತೆ. ಒಂದು ನೇರವಾಗಿ ಕೂಗೋದ್ರ ಮೂಲಕ ಅಥವಾ ದೈಹಿಕ ಆಂಗಿಕ ಚಲನೆ ಅಂತ ಏನು ಹೇಳ್ತೇವೆ ಅದರ ಮೂಲಕ. ಇದಕ್ಕಿಂತಲೂ ವಿಭಿನ್ನವಾದದ್ದು ಅಂತ ಹೇಳ್ತಂದರೆ ಇನ್ಫ್ರಾಸೌಂಡ್ಸ್, 20 ಹರ್ಟ್ಸ್ಗಿಂತಲೂ ಕಡಿಮೆ ಮಟ್ಟದ ಕೆಲವು ತರಂಗಗಳನ್ನು ಕಳಿಸಿ 100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಮತ್ತೊಂದು ಆನೆಯ ಗುಂಪಿಗೆ ಮಾಹಿತಿಯನ್ನು ರವಾನಿಸುತ್ತಂತೆ ಆನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.